ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 10/1 ಅಂದರೆ ನಿನ್ನೆ ಸಾಯಂಕಾಲ ಸಹಾಯಕ ಇಂಜಿನಿಯರ್ ಎಲೆಕ್ಟ್ರಿಕಲ್ ಹುದ್ದೆಗೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು KPTCLನವರು ಪ್ರಕಟಿಸಿರ್ತಾರೆ. ಅದರಲ್ಲಿ ಕೆಲವೊಂದು ಮಾಹಿತಿಗಳು ಕೂಡ ಇದೆ. ಎಲ್ಲರೂ ಸ್ವಲ್ಪ ಕ್ಲಿಯರಾಗಿ ಓದ್ಕೋಬೇಕು. ಅಲ್ಲಿ ಯಾವ ರಿಟ್ ಅರ್ಜಿಯ ಮೂಲಕ ಸಲ್ಲಿಸಕ ಆದೇಶದ ಅನ್ವಯ ಈ ಎಲೆಕ್ಟ್ರಿಕಲ್ ಹುದ್ದೆಗೆ ಆಯ್ಕೆಯಿರುವ ಅಭ್ಯರ್ಥಿಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅಂತ ಹೇಳಿದರು. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಮೀಸಲಾತಿ ಕೋರಿರುವಂತಹ ಅಂದರೆ HK ಕೇಸ್ ಇತ್ತಲ್ಲ, ಅದರಲ್ಲಿ ಸ್ಥಳೀಯ ವೃಂದದಲ್ಲಿ ಲೋಕಲ್ ಕ್ಯಾಟಗರಿಯಲ್ಲಿ 1:1 ಅನುಪಾತದಲ್ಲಿ ಆಯ್ಕೆಯಾದ 29 ಅಭ್ಯರ್ಥಿಗಳನ್ನು ಸ್ಥಳೀಯ ವೃಂದದಲ್ಲಿಯೇ ಮುಂದುವರಿಸಲಾಗಿದೆ ಅಂತಲೂ ಹೇಳಿದರು. ಆಮೇಲೆ ಇನ್ನೊಂದು 86 ಅಭ್ಯರ್ಥಿಗಳ ಪೈಕಿ 62 ಅಭ್ಯರ್ಥಿಗಳು ವಿವಿಧ ಕೋಟಾದಲ್ಲಿ ಸ್ಥಳೀಯ ವೃಂದದ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುತ್ತಾರೆ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಕೆಲವೊಂದು ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ಕೊರತೆ ಇರುವುದರಿಂದ ಬೇರೆ ಒಂದು ವರ್ಗಕ್ಕೆ ವರ್ಗಾಯಿಸಲಾಗಿದೆ. ಕೆಲವೊಂದನ್ನು ಬ್ಯಾಕ್ಲಾಗ್ ಹುದ್ದೆಯನ್ನು ಇರಿಸಲಾಗಿದೆ ಅಂತಲೂ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಈ ಒಂದು ಮಾಹಿತಿ, ಈ ಒಂದು PDF ನಿಮಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಆದ ಕನ್ನಡ ಶಾಲೆಯಲ್ಲಿ ಸಿಗುತ್ತದೆ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೆ ಸ್ಪರ್ಧಾ ಪ್ರಪಂಚ ಅಂತ ನಮ್ಮದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದನ್ನು ನೀವು ಜಾಯ್ನ್ ಆಗ್ಬೋದು. ಯಾರೆಲ್ಲ ಸೆಲೆಕ್ಟ್ ಆಗಿದೆ ನೋಡಿ ಅವರಿಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಪಟ್ಟಿ ಬಿಡುಗಡೆ ಆಗೋಕ್ಕಿಂತ ಮುಂಚೆ ಬೆಳಗ್ಗೆ KPTCL ಅಭ್ಯರ್ಥಿಗಳು ಒಂದು MD ಆಫೀಸ್ಗೆ ಹೋಗಿ ಭೇಟಿ ನೀಡಿದಾಗ ಆ ಒಂದು ಸಂಜೆ ಈ ಲಿಸ್ಟನ್ನು ನಿನ್ನೆ ಸಂಜೆ ಬಿಟ್ಟಿರ್ತಾರೆ. ಅದಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ಯಾವಾಗ ಹೋಗಿ ಪುಷಪ್ ಮಾಡ್ತೀವಿ ಆವಾಗ ಈ ಒಂದು ಪಟ್ಟಿಯನ್ನು ಇವರು ಬಿಡುಗಡೆ ಮಾಡ್ತಾರೆ ಅಂತೇಳಿ ಅಲ್ಲಿ ಹೋಗಿ ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ಇಟ್ಟಾಗ ಈ ಒಂದು ಲಿಸ್ಟನ್ನು ನಿನ್ನೆ ಬಿಟ್ಟಿರು. ಯಾರೆಲ್ಲ ಆಯ್ಕೆಯಾಗಿದೆ ಅವರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇವತ್ತಿಗೆ ಇದು ಇಷ್ಟ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.